ಸಾಕದಾಗಿತ್ತು. ಆಲ್ ಎಂಜಾಯ್ ಆಲ್ವೇಸ್. ಅಪ್ಪು ಸರ್ನ ಥಿಯೇಟರ್ ಅಲ್ಲಿ ನೋಡೋದು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡೋದೇ ಒಂದು ಖುಷಿ. ಆಮೇಲೆ ಫಸ್ಟ್ ಫಿಲಮ್ ಅಲ್ವಾ, ಅಂಡ್ ಯಾವುದೇ ಒಂದು ಆಕ್ಟಿಂಗ್ ಅಂತಂದ್ರೆ ಅದು ಫಸ್ಟ್ ಫಿಲಮ್ ಅಂದ್ರೆ ಅಷ್ಟು ಅದ್ಭುತವಾಗಿ ಪ್ರಿಪೇರ್ ಆಗಿ ಆಕ್ಟ್ ಮಾಡಿದ್ದಾರೆ. ನಾವೆಲ್ಲ ಅವರಿಂದ ಕಲಿಬೇಕು. ನೆಕ್ಸ್ಟ್ ಸಿನಿಮಾ ಬರೋದಾದ್ರೆ ಸರ್ ಅಪ್ಪು ಅವ್ರದ ರೀ ರಿಲೀಸ್ ಆದ್ರೆ ಯಾವ್ದು ಬರ್ಬೋದು ಅಂತ? ಜಾಕಿ ಓಕೆ. ಎಲ್ಲಾನು ನೋಡ್ಬೇಕು. ಥಿಯೇಟರ್ ಎಲ್ಲ ರಿಲೀಸ್ ಆಗ್ಬೇಕು. ಅವ್ರ ಪ್ರತಿ ಅವ್ರ ಬರ್ಡೇ ಅಲ್ಲಿ ಅವ್ರ ಇದ್ರಲ್ಲಿ ಸೆಲೆಬ್ರೇಟ್ ಮಾಡ್ತಾನೆ ಇರ್ಬೇಕು ನಾವು ಕನ್ನಡ ಸಿನಿಮಾನ. ಯಾಕಂತಂದ್ರೆ ಅಪ್ಪು ಸರ್ ಅಂತಂದ್ರೆ ಎನರ್ಜಿ, ಅವರ ಒಂದು ಡ್ಯಾನ್ಸ್ ಎಲ್ಲವೂ ಈಗಿನ ಯೂತ್. ನಿಜ ಹೇಳ್ಬೇಕಂತಂದ್ರೆ ನನ್ನ ಅಳಿಯಂಗೂ ಅಷ್ಟೇ, ನನ್ನ ತಂಗಿ ಇಲ್ಲೇ ಇದ್ದಾಳೆ, ಅವಳ ಪಾಪು ಅವ್ನಿಗೆ ಇನ್ನ 1.5 ವರ್ಷ. ಅವನಿಗೆ ಅಪ್ಪುದು ಸಾಂಗ್ ಹಾಕಿದ್ರೆ ಡ್ಯಾನ್ಸ್ ಮಾಡ್ತಾನೆ. ಅಂದ್ರೆ ಸೊ ಎಲ್ಲ ಮುಂದಿನ ಪೀಳಿಗೆಗೂ ಅಪ್ಪು ಸರ್ ಏನು ಅನ್ನೋದು ಪರಿಚಯ ಆಗ್ಬೇಕು ಅಂತಂದ್ರೆ ಪ್ರತಿ ವರ್ಷನೂ ಅವರ ಸಿನಿಮಾಗಳು ಈ ರೀತಿ ರಿಲೀಸ್ ಆಗ್ತಾ ಇರ್ಬೇಕು. ಅವ್ರ ಫ್ಯಾನ್ಸ್ ಇದೇ ರೀತಿ ಸೆಲೆಬ್ರೇಟ್ ಮಾಡ್ತಾ ಇರ್ಬೇಕು. ಸರ್ ಲಾಸ್ಟ್ ಕ್ವಶನ್, ಆ ಸಿನಿಮಾದಲ್ಲಿ ತುಂಬಾ ಎಮೋಷನಲ್ ಮೂಮೆಂಟ್ಸ್ ಗಳಿದ್ದು, ಅವಾಗ ನೋಡುವಾಗ ಪುನೀತ್ ರಾಜ್ಕುಮಾರ್ ಇಲ್ಲ ಎನ್ನುವಂತದ್ದು ಎಲ್ಲೋ ಒಂದ್ ಕಡೆ ಕಾಡ್ತಾ ಇತ್ತು ಅನ್ಸ್ತಾ? ಸರ್ ಅವ್ರು ಇಲ್ಲ ಅಂತ ಹೇಳಕ್ಕಾಗಲ್ಲ, ಅವ್ರು ಇದಾರೆ ಸರ್, ನಮ್ಮೆಲ್ಲರ ನಡುವೆ ಇದ್ದಾರೆ. ನಮ್ಮ ಅವ್ರ ಅಭಿಮಾನಿಗಳು ತೋರಿಸೋ ಪ್ರೀತಿಲಿದ್ದಾರೆ. ಅವ್ರು ಯಾವತ್ತೂ ಇಲ್ಲ ಅಂತ ಅನ್ಕೊಂಡಿಲ್ಲ ನಾವು, ಫಿಸಿಕಲ್ ಆಗಿಲ್ಲ, ಬಟ್ ಯಾವಾಗ್ಲೂ ನಮ್ಮ ಮನ್ಸಲ್ಲಿ ಅವ್ರು ಇದ್ದಾರೆ. ಅವ್ರ ಜನಗಳಿಗೆ ಅವ್ರು ಮಾಡಿರೋ ಸಹಾಯ ಅದ್ರ ಮೂಲಕ ಅವ್ರು ಇದ್ದಾರೆ. ಇವತ್ತಿಗೂ ಅವ್ರ ಬರ್ಡೇ ಅಂತಂದ್ರೆ ಎಷ್ಟು ರಕ್ತದಾನಗಳಾಗುತ್ತೆ, ಎಷ್ಟು ನೇತ್ರದಾನಗಳು ರಿಜಿಸ್ಟರ್ ಆಗುತ್ತೆ ಅನ್ನೋದು ನಮಗೂ ಗೊತ್ತಿದೆ. ಸೊ ಇದ್ರ ಮೂಲಕ ಅವ್ರು ಬದುಕಿದ್ದಾರೆ. ಅವ್ರ ಲೆಗಸಿನ ನಾವೆಲ್ಲರೂ ಕಂಟಿನ್ಯೂ ಮಾಡಬೇಕು. ಥ್ಯಾಂಕ್ ಯು ಸರ್.